ಎಲ್ಲ ಸಾವುಗಳು ಹೃದಯಾಘಾತದಿಂದಲೇ ಆಗಲ್ಲ, ಆದರೆ ಎಲ್ಲ ಸಾವುಗಳಿಗೂ ಕೂಡ ಹೃದಯಾಘಾತದ ಸಂಬಂಧ ಇರುತ್ತೆ. ಹೆಂಗೆ ಅಂತ ಹೇಳ್ತೀನಿ ನಾನು ನಿಮಗೆ. ಹಿಂದೆನೂ ಕೂಡ ಹೇಳಿದ್ದೆ, ಬ್ರೇನ್ ಏನಾದರೂ ಸಮಸ್ಯೆ ಆಯಿತಾ ಹೃದಯಾಘಾತದಿಂದಲೇ ಸಾಯ್ತಾರೆ, ಸರಿಯಾದ ರೀತಿ ಸಂದೇಶಗಳು ಬರಲ್ಲ. ಲಂಗ್ಸ್ ಸಮಸ್ಯೆ ಆಯಿತಾ ಹೃದಯಾಘಾತದಿಂದಲೇ ಸಾಯ್ತಾರೆ. ಎಂಡ್ ಅಂತ ಆಗುವಂಥದ್ದು ಹೃದಯಾಘಾತದಿಂದ. ಆದರೆ ಅದಕ್ಕಿಂತ ಮೊದಲು ಸಮಸ್ಯೆಗಳಿರ್ಬೋದು. ಲಂಗ್ ಸಮಸ್ಯೆ ಇರ್ಬೋದು, ಕಿಡ್ನಿ ಸಮಸ್ಯೆ ಇರ್ಬೋದು, ಲಿವರ್ ಸಮಸ್ಯೆ ಇರ್ಬೋದು, ಹಾರ್ಟ್ದೇ ಸಮಸ್ಯೆ ಇರಬಹುದು, ಬ್ರೈನ್ ಸಮಸ್ಯೆ ಇರಬಹುದು. ಜಯದೇವ ನಿರ್ದೇಶಕರು ಮತ್ತು ಈ ತಾಂತ್ರಿಕ ಸಲಹಾ ಸಮಿತಿಯವರನ್ನ ಸೇರಿಸಿಕೊಂಡು ದಿನೇಶ್ ಗುಂಡೂರಾವ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಅಲರ್ಟ್ ಆಗಿದೆ. ನಾವು ನೋಡ್ತಾ ಇದ್ದೀವಿ, ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್. ಇದಕ್ಕೊಂದು ಕಾರ್ಯಸೂಚಿ ಬರಬೇಕು ಅಂತ, ಮಾರ್ಗಸೂಚಿ ಬರಬೇಕು ಅಂತ, ಏನೇನು ಫಾಲೋ ಮಾಡಬೇಕು, ಏನು ಎತ್ತ. ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲೇ ಕಂಪಲ್ಸರಿ, ಶಾಲಾ ಕಾಲೇಜುಗಳಲ್ಲಿ ಕಂಪಲ್ಸರಿ ಮಾಡಿಬಿಟ್ರೆ ಸಮಸ್ಯೆನೇ ಇರಲ್ಲ ನೋಡಿ. ಆಯ್ತಪ್ಪ ನೀವು ಟೆಸ್ಟ್ ಮಾಡಿಸ್ಕೊಂಬನ್ನಿ ಸಂಬಂಧಪಟ್ಟಂಥ ಆಸ್ಪತ್ರೆಗಳಲ್ಲಿ, ಆಗಬೇಕಿದು. ಇಲ್ಲಾಂದರೆ ಬರೀ ಫೋಬಿಯಾದಿಂದಲೇ ಜನ ಸಾಯ್ತಾರೆ, ಭಯದಿಂದ ಆತಂಕದಿಂದ ಜನ ಸಾಯ್ತಾ ಇದ್ದಾರೆ. ಕಾರಣ ಏನು ಗೊತ್ತಾಗ್ತಾ ಇಲ್ಲ, ಸಾವಿನ ಸಂಖ್ಯೆ ನಿಂತಿಲ್ಲ. ಇನ್ನು ತುಂಬ ಸ್ಪಷ್ಟವಾಗಿ ಹೇಳಲಾಗಿದೆ, ಯಾವುದೇ ಕಾರಣಕ್ಕೂ ಕೋವಿಡ್ ಲಸಿಕೆಗೂ ಇದಕ್ಕೂ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರ ಕೂಡ ಅದನ್ನೇ ಹೇಳ್ತು, ಏಮ್ಸ್ ವರದಿ ಕೂಡ ಅದನ್ನೇ ಹೇಳ್ತು. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಆದರೆ ದಿನೇಶ್ ಕೇಳ್ತಾರೆ, ಹಾಗಾದರೆ ಯಾಕೆ ಜನ ಸಾಯ್ತಾ ಇದ್ದಾರೆ? ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಾ ಇಲ್ಲ, ಕಾರಣಗಳೇನು? ಹಾಗಾದರೆ ಯಾವ್ಯಾವ ರೀಸನ್ಗಳಿರಬಹುದು? ವಿಶ್ವಮಟ್ಟದಲ್ಲಿ ಕೋವಿಡ್ನಿಂದಲೇ ಸಾವುಗಳು ಸಂಭವಿಸ್ತಾ ಇವೆ ಅನ್ನಲಿಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ಹಾಗಾದರೆ ಹಾಸನದಲ್ಲಿ ಯಾಕೆ ಜನ ಸಾಯ್ತಾ ಇದ್ದಾರೆ? ಹಂಗಂತ ಸತ್ತಿರೋಂಥ ಸಾವುಗಳೆಲ್ಲವೂ ಕೂಡ ಹಾರ್ಟ್ ಅಟ್ಯಾಕ್ದೇನಾ? ಇದು ಒಂದು ಪ್ರಶ್ನೆ. ದಿನೇಶ್ ಏನು ಹೇಳ್ತಾರೆ ಬನ್ನಿ ನೋಡೋಣ. ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವ ಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಡೆತ್ತು ಆಗ್ತಾ ಇರ್ತದೆ, ಯಾವ ಕಾರಣಕ್ಕಾಗಿದೆ, ಏನಾಗಿದೆ, ಏನು ಕಾರಣ. ಈಗ ಡೆತ್ಗಳು ಆಗ್ತಾನೆ ಇರ್ತದೆ. ಹಾಸನಲ್ಲಿ ಡೆತ್ತೇ ಆಗೋದಿಲ್ವಾ? ಆಗಿರುತ್ತೆ. ಸೊ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ನಾವು ಹೀಗೆ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಎರಡೆರಡು ರೀತಿಯ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಆರೋಗ್ಯ ಇಲಾಖೆ ಅಂದರೆ ಮಕ್ಕಳಿಗೊಂದು, ಆಲ್ರೆಡಿ ಸಮಸ್ಯೆ ಇರುವಂಥವ್ರಿಗೆ ಇನ್ನೊಂದು, ಈ ರೀತಿ ಏನು ಮಾರ್ಗಸೂಚಿ ಏನಿರುತ್ತೆ ಅದರಲ್ಲಿ? ಸಾರ್ವಜನಿಕರಿಗೊಂದು ಪ್ರತ್ಯೇಕ ಮಾರ್ಗಸೂಚಿ, ಆಸ್ಪತ್ರೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ. ಯಾವ್ಯಾವ ರೀತಿ, ಅದರ ಬಗ್ಗೆ ಇನ್ನಷ್ಟು ವಿವರಗಳು ಲಭ್ಯ ಆಗಬೇಕು. ಮಾರ್ಗಸೂಚಿಯ ಬಿಡುಗಡೆಗೆ ಈಗಾಗಲೇ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಸಾರ್ವಜನಿಕರಿಗೊಂದು ಏನಿದೆ ಹಾಗಾದರೆ ಸಾರ್ವಜನಿಕ ಮಾರ್ಗಸೂಚಿನಲ್ಲಿ? ಧೂಮಪಾನ, ಮದ್ಯಪಾನ, ಅತಿಯಾದ ಮೊಬೈಲ್ ಬಳಕೆ, ಈ ಮೂರನ್ನೂ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಹಾಗಲ್ಲ, ನೀವು ಕ್ಯಾನ್ಸರ್ ಫೋಟೋ ಅಲ್ಲ, ನೀವು ಆ ಕ್ಯಾನ್ಸರ್ದು ಸ್ಲೈಡ್ ಇಟ್ಟು ಕಳಿಸಿ. ನೀವು ಬೇಕಿದ್ರೆ ಜನ ಸಿಗರೇಟ್ ಎಳೆಯೋದು ಬಿಡಲ್ಲ, ಎಣ್ಣೆ ಹೊಡೆಯೋದು ಬಿಡಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಬ್ಯಾನ್ ಅಲ್ಲರಿ. ಶಾಲಾ ಕಾಲೇಜುಗಳ ಸುತ್ತಮುತ್ತ ಸಿಗರೇಟ್ ಮಾರಾಟ ಮಾಡ್ತಾರೆ, ಬ್ಯಾನ್ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ ತಕ್ಷಣನೇ ಯಾರು ತಗೊಳ್ಳಲ್ವಾ? ತಗೊಂಡೇ ತಗೋತಾರೆ. ಏನು ಮಾರ್ಗಸೂಚಿ? ಒಂದು ಕೆಲಸ ಮಾಡಿ, ಶಾಲಾ ಕಾಲೇಜುಗಳ ಸುತ್ತಮುತ್ತ ಈ ರೀತಿ ಯಾರೂ ಕೂಡ ಮಾರಾಟ ಮಾಡಬಾರ್ದು, ಮಾರಾಟ ಮಾಡಿದ್ರೆ ಕ್ಲೋಸ್ ಮಾಡಿಸ್ತೀವಿ ಅಂತ ಒಂದಷ್ಟು ಜನರನ್ನು ಕ್ಲೋಸ್ ಮಾಡಿಸಿ. ಆಗುತ್ತಾ ಅದು? ಬೀಡಿ ಸಿಗರೇಟ್ ಒಂದು ಕಡೆ ಇರಲಿ, ಡ್ರಗ್ಸ್ ತನಕ ಬಂದಿದ್ದಾರೆ ನಮ್ಮ ಹುಡುಗರುಗಳು, ಡ್ರಗ್ಸ್ ತನಕ ಹೇಳೋರಿಲ್ಲ ಕೇಳೋರಿಲ್ಲ. ಇನ್ನು ಆಸ್ಪತ್ರೆಗಳಿಗೊಂದು ಪ್ರತ್ಯೇಕ ಮಾರ್ಗಸೂಚಿ ಏನಿರುತ್ತೆ? ಅದರಲ್ಲಿ ಒಂದಷ್ಟು ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಲಾಗಿದೆ, ಮಾಡ್ತಾರಂತೆ. ಏನೇನಿರುತ್ತೆ ಹಾಗಾದರೆ ಮಾರ್ಗಸೂಚಿನಲ್ಲಿ?
ಬನ್ನಿ, ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಒಂದು ಸಂಗತಿ ಏನು ಅಂದರೆ, ಈ ಸಾರ್ವಜನಿಕರಿಗೊಂದು ಮಾರ್ಗಸೂಚಿ ಏನು ಹೊಸದಾ? ಸಾರ್ವಜನಿಕರಿಗೊಂದು ಮಾರ್ಗಸೂಚಿ. ನಾನು ಹೇಳ್ತಾ ಇದ್ದೆ, ಸಿಗರೇಟ್ ಪ್ಯಾಕಲ್ಲಿ ದೊಡ್ಡ ದೊಡ್ಡ ಈ ಕ್ಯಾನ್ಸರಿನ ಫೋಟೋ ಹಾಕೋದಲ್ಲ. ನೀವೊಂದು ಸ್ಲೈಡ್ ಇಟ್ಟು ಕಳಿಸಿದರೂ ಕೂಡ ಜನ ಬೀಡಿ ಸಿಗರೇಟ್ ಎಳೆಯೋದು ಬಿಡಲ್ಲ, ಎಣ್ಣೆ ಹೊಡೆಯೋದು ಬಿಡಲ್ಲ. ಅದು ಗೊತ್ತಿರುವಂಥ ಸಂಗತಿ. ಅದ್ರ ಬದಲಿ ಅದು ಬಿಡಿ, ಶಾಲಾ ಕಾಲೇಜುಗಳ ಸುತ್ತಮುತ್ತಲೇ ಬೀಡಿ ಸಿಗರೇಟ್ ಮಾರಾಟ ಮಾಡ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ತಂಬಾಕು ಉತ್ಪನ್ನಗಳ ಮಾರಾಟ ವಿಪರೀತ ಜಾಸ್ತಿಯಾಗಿದೆ, ಡ್ರಗ್ಸ್ ತನಕ ಬಂದು ನಿಂತಿದೆ. ಬಿಡಿ, ಈ ವಿಚಾರದಲ್ಲಿ ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಎರಡನೇದೇನಪ್ಪ ಅಂತಂದರೆ, ಈ ಸರ್ಕಾರಿ ಆಸ್ಪತ್ರೆಗಳಿಗೆ ಒಂದು ಮಾರ್ಗಸೂಚಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ಲಿ ಅದರಲ್ಲಿ ಏನಿರುತ್ತೆ ಅಂತ ವಿನಯ್. ರಂಗನಾಥ್, ಸದ್ಯಕ್ಕೆ ರಾಜ್ಯದಲ್ಲಿ ಏರಿಕೆ ಆಗ್ತಿರುವಂತಹ ಹೃದಯಾಘಾತ ಪ್ರಕರಣಗಳ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಮಿತಿ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ವರದಿಯ ಆಧಾರದ ಮೇಲೆ ಆರೋಗ್ಯ ಇಲಾಖೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ವಿಕಾಸಸೌಧದಲ್ಲಿ ಈಗಾಗಲೇ ಒಂದು ಸಭೆಯನ್ನು ಮಾಡಿದರು. ಸಭೆಯಲ್ಲಿ ಸಾಕಷ್ಟು ತಜ್ಞರು ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಕೋವಿಡ್ನ ಲಸಿಕೆ ನೇರವಾದಂತಹ ಕಾರಣ ಆಗಿದೆ ಹೃದಯಾಘಾತಕ್ಕೆ ಅನ್ನುವಂತಹ ಯಾವುದೇ ಎವಿಡೆನ್ಸ್ಗಳಿಲ್ಲ, ಅಂದ್ರೆ ಕಾರಣಗಳು ಸಿಗ್ತಾ ಇಲ್ಲ ಅನ್ನುವಂತಹ ವರದಿಯನ್ನ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಹೃದಯಾಘಾತ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಅಡ್ವೈಸರ್ಗಳನ್ನು ನೀಡಬೇಕು, ಆರೋಗ್ಯ ಇಲಾಖೆ ಕೈಗೊಳ್ಳಬೇಕಾಗಿರುವ ಕ್ರಮಗಳು, ಜೊತೆಗೆ ಸಾರ್ವಜನಿಕರು ಫಾಲೋ ಮಾಡಬೇಕಾಗಿರುವಂತಹ ಕೆಲವೊಂದಿಷ್ಟು ಸಜೆಷನ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತಾಡ್ತಾರೆ. ಪ್ರಮುಖವಾಗಿ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ನೀಡಬೇಕು, ಪ್ರಮುಖವಾಗಿ ಆಸ್ಪತ್ರೆಗಳಲ್ಲಿ. ಯಾಕಂದ್ರೆ ಇದುವರೆಗೂ ಕೂಡ ಸಡನ್ ಡೆತ್ ಆಗಿರಬಹುದು, ಹೃದಯಾಘಾತದ ಪ್ರಕರಣಗಳಲ್ಲಾಗಲಿ ಯಾವುದೇ ರಿಜಿಸ್ಟರ್ ಆಗ್ತಾ ಇರಲಿಲ್ಲ. ಹೃದಯ ಸಂಬಂಧಿ ಸಮಸ್ಯೆ ಅಂತ ಬಂದ್ರೆ ಅವುಗಳನ್ನ ಕೇಸ್ ಹಿಸ್ಟ್ರಿಗಳನ್ನ ಫಾಲೋ ಮಾಡ್ತಾ ಇರಲಿಲ್ಲ, ಮುಂದೆ ತೆಗೆದುಕೊಂಡು ಹೋಗ್ತಿರ್ಲಿಲ್ಲ. ಕ್ಯಾನ್ಸರ್ಗಳಿಗೆ ಮೊದಲ ಹಂತ, ಎರಡನೇ ಹಂತ ಆರಂಭದಲ್ಲೇ ಪತ್ತೆ ಹಚ್ಚಿ ಕ್ಯೂರ್ ಮಾಡುವಂತಹ ವಿಧಾನಗಳು ನಡೀತಾ ಇದೆ. ಆದ್ರೆ ಸದ್ಯಕ್ಕೆ ಹೃದಯಾಘಾತದ ಪ್ರಕರಣಗಳಲ್ಲಿ ಈ ತರ ಆಗ್ತಾ ಇಲ್ಲ. ಹೀಗಾಗಿ ಅದನ್ನ ರಿಜಿಸ್ಟರ್ ಮಾಡಬೇಕು. ಮತ್ತೊಂದು, ಹೃದಯಾಘಾತದ ಮರಣಗಳು, ಹಠಾತ್ ಆಗಿ ಸಾವುವಂತಹ ಪ್ರಕರಣಗಳಲ್ಲಿ ಅವುಗಳನ್ನ ಮರಣೋತ್ತರ ಪರೀಕ್ಷೆ ಮಾಡಬೇಕು, ಜೊತೆಗೆ ಅದನ್ನ ರಿಜಿಸ್ಟರ್ ಕೂಡ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ಅವುಗಳ ಅಟಾಪ್ಸಿಯನ್ನ ರಿಪೋರ್ಟ್ ಅನ್ನ ಮೇಂಟೈನ್ ಮಾಡಿ ಏನ್ ಕಾರಣ ಆಗ್ತಾ ಇದೆ ಅನ್ನೋದನ್ನ ಪ್ರತಿ ಬಾರಿಯೂ ಕೂಡ ಕ್ಲಿನಿಕಲ್ ಟ್ರಯಲ್ ಮಾಡಬೇಕು ಅನ್ನುವಂತಹ ಪ್ರಮುಖ ಸೂಚನೆಯನ್ನ ಇವತ್ತು ಆರೋಗ್ಯ ಇಲಾಖೆ ಹೊರಡಿಸುವ ಸಾಧ್ಯತೆ ಇದೆ. ಇದರಿಂದ ಮುಂದಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಆಗುವಂತಹ ಹೃದಯಾಘಾತ ಮತ್ತು ಹೃದಯಾಘಾತದ ಸಾವುಗಳನ್ನ ನಿಯಂತ್ರಣ ಮಾಡಬಹುದು. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಕೆಲವೊಂದಿಷ್ಟು ಅಡ್ವೈಸರ್ಗಳನ್ನ, ಪೋಷಕರು ಮಕ್ಕಳ ಸ್ಕ್ರೀನಿಂಗ್ ಟೈಮ್ ಅನ್ನ ಕಡಿಮೆ ಮಾಡುವಂತದ್ದು, ಜೊತೆಗೆ 15 ವರ್ಷ ಕೆಳಗಿರುವಂತಹ ಶಾಲಾ ಮಕ್ಕಳನ್ನ ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ಹೆಲ್ತ್ ಚೆಕಪ್ಗೆ ಒಳಪಡಿಸುವಂತದ್ದು, ಹೃದಯದ ತಪಾಸಣೆಯನ್ನು ಮಾಡುವಂಥದ್ದು. ಯಾಕಂದ್ರೆ ವರ್ಷದಲ್ಲಿ ಒಂದು ಬಾರಿ ಈ ತರ ಮಾಡೋದ್ರಿಂದ 15 ವರ್ಷದ ಒಳಗಿನ ಮಕ್ಕಳಲ್ಲಿ ಬೇಗನೆ ನಾವು ಐಡೆಂಟಿಫೈ ಮಾಡಬಹುದು. ಮುಂದಿನ ದಿನಮಾನಗಳಲ್ಲಿ ನಾವು 40 ವರ್ಷಗಳ ನಂತರ ಇದನ್ನ ಪತ್ತೆ ಹಚ್ಚೋದಕ್ಕಾಗುತ್ತೆ. ಆರಂಭದಲ್ಲೇ ಪತ್ತೆ ಹಚ್ಚಿದ್ರೆ ಮಕ್ಕಳ ಮುಂದಿನ ದಿನಮಾನಗಳಲ್ಲಿ ಆಗುವಂತಹ ಹೃದಯಾಘಾತವನ್ನು ತಡಿಬಹುದು ಅನ್ನುವಂಥ ಪ್ರಮುಖ ಅಂಶವನ್ನು ಸೇರ್ಪಡೆ ಮಾಡಿದ್ದಾರೆ. ಹೀಗಾಗಿ ಶಾಲಾ ಹಂತದಲ್ಲಿ ಪಠ್ಯವನ್ನು ಅಳವಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ಮತ್ತು ಮಕ್ಕಳನ್ನ ಟೆಸ್ಟಿಗೆ ಒಳಪಡಿಸುವಂತ ಸೇರಿದಂತೆ ಪೋಷಕರಿಗೂ ಮತ್ತು ಸಾರ್ವಜನಿಕರನ್ನು ಒಳಗೊಂಡಂತಹ ಒಂದು ಮಾರ್ಗಸೂಚಿ ಆದ್ರೆ, ಇನ್ನು ಆಸ್ಪತ್ರೆಗಳಿಗೂ ಕೂಡ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಔಷಧಿಗಳ ಸಂಗ್ರಹಣೆ ಆಗಿರಬಹುದು ಮತ್ತು ಬೇರೆ ಬೇರೆ ಚಿಕಿತ್ಸೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಕೂಡ ಮಾತಾಡ್ತಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.